ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2013 ಮಾಡಲಿದ್ದು ಒಂದು ಓಮಿನಿ ವ್ಯಾನ್ ಸೇಲಿಗೆ ಬಂದು ವೀಕ್ಷಕರೇ. ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ, ಕಂಡೀಷನ್ನು, ಬಾಡಿ ಲೈನು ಎಲ್ಲ ಕಂಡೀಷನ್ ಇರೋಂಥ ಒಂದು ಗಾಡಿನೇ ಸೇಲಿಗೆ ಬಂದು ವೀಕ್ಷಕರೇ. ಒಂದು ಡಿಮ್ಯಾಂಡ್ ಇರೋಂಥ ಓಮಿನಿ ಗಾಡಿಗಳೇ ಅಂತ ಹೇಳ್ಬೋದು. ಈಗ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ. ನಿಮಗೆ ಫುಲ್ ಡೀಟೇಲ್ಸ್ ಅಂದರೆ ಗಾಡಿ ರೇಟು, ಲೊಕೇಶನ್ನು, ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಪ್ರತಿಯೊಂದು ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೇ ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ, ಡಿಸ್ಪ್ಲೇ ಮೇಲೆ ಬರುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಯಾರಿಗಾದ್ರೂ ಒಂದು ಓಮಿನಿ ಗಾಡಿ ಬೇಕಾಗಿದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸ್ಯಾರೆ. ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿ ಕೇಳಿಸ್ಕೊಳ್ಳಿ. ಮತ್ತು ಕಾಂಟ್ಯಾಕ್ಟ್ ನಂಬರಿಗೆ ಡಿಸ್ಪ್ಲೇ ಬರ್ತಿರುತ್ತೆ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. 2013 ಮಾಡಲು ಓಮಿನಿ ಅಂದ್ರಲ್ಲ, ಹ್ಞೂ ಸರ್. ಅದು ಹೇಳಿ ಯಾವುದು? 2013 ಮಾಡಲದು? 2013 ಮಾಡಲು. ಓಕೆ. ಗ್ಯಾಸ್ ಇಲ್ಲ. ಏನಿಲ್ಲ? ಗ್ಯಾಸ್ ಇಲ್ಲ ಅದಕ್ಕೆ. ಗ್ಲಾಸ್ ಇಲ್ವಾ? ಇಲ್ಲ, ಗ್ಯಾಸ್ ಇದು ಗ್ಯಾಸ್ 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 LPG ಇಲ್ಲ? LPG ಇಲ್ವಾ? ಓಕೆ ಪ್ಯೂರ್ ಪೆಟ್ರೋಲು. ಓಕೆ. ಪಾಲ್ಟಿ ಇರೋದು 2ನೇ ಪಾಲ್ಟಿ. ಹ್ಞೂ. ಇವಾಗ ಆಗೋದು 3ನೇ ಪಾಲ್ಟಿ ಅದಕ್ಕೆ. ಓಕೆ. ಅದ 2ನೇ ಪಾಲ್ಟಿ ಇದೆ ಅದಕ್ಕೆ. ಓಕೆ. ಎಷ್ಟು ಓಡಿದೆ ಗಾಡಿ? ಅದು ಗಾಡಿದು ನೋಡಿಲ್ರಲ್ರಿ. ಫೋಟೋನು ಹೊರ್ಕೊಂಡು ಬರಲಿಲ್ಲ ಅದಕ್ಕೆ. ಹಾಂ, ಇರಲಿ, ಏನು ತೊಂದರೆ ಇಲ್ಲ. ಕಸ್ಟಮರ್ ಫೋನ್ ಮಾಡಿದಾಗ ಹೇಳಿ. ಸರಿ, ಓಕೆ ಸರ್, ಹೇಳ್ತೇನೆ. ಈಗ ಟೈರ್ ಎಲ್ಲ ಹೆಂಗಿದಾವೆ ಗಾಡೀಲಿ? ಟೈರ್ ಎಲ್ಲ ಫುಲ್ 90% ಇದೆ ಸರ್. 90% ಇದಾವೆ? 90% ಇದೆ. 4 ಟೈರ್. ಸ್ಟೆಪ್ನಿ ಇದೆಯಾ ಗಾಡೀಲಿ? ಸ್ಟೆಪ್ನಿ ಇದೆ ಸರ್. ಓಕೆ. LPG ಇಲ್ಲ, ಪೆಟ್ರೋಲ್ ಒಂದೇ? ಪೆಟ್ರೋಲ್ ಒಂದೇ, ಪ್ಯೂರ್ ಪೆಟ್ರೋಲ್ ಸರ್. ಓಕೆ ಓಕೆ. ಇದು ಎಷ್ಟು ಸೀಟ್ರ್ ಗಾಡಿ? ಇದು 8 ಸೀಟರ್ ಸರ್. 7+1 8 ಸೀಟ್ರು? ಹ್ಞೂ ಸರ್. ಓಕೆ. 8 ಸೀಟ್ರ್ ಗಾಡಿ ಇದು. 2013 ಮಾಡಲು, ಮಾಡಲು, ಸೆಕೆಂಡ್ ಓನರು, LPG ಇಲ್ಲ, ಪೆಟ್ರೋಲು? ಪೆಟ್ರೋಲ್, ಪ್ಯೂರ್ ಪೆಟ್ರೋಲ್. ಓಕೆ. ಮತ್ತೆ ಇದು ಬಾಡಿ ಲೈನ್ ಎಲ್ಲ ಹೆಂಗಿದೆ? ಬಾಡಿ ಎಲ್ಲ ಚೆನ್ನಾಗಿದೆ ಸರ್. ಬಾಡಿ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಓಕೆ. ಏನು ಟಿಂಕರಿಂಗ್ ಕೆಲಸ ಇಲ್ಲ? ಟಿಂಕರಿಂಗ್ ಏನು ಕೆಲಸ ಇಲ್ಲ. ಓಕೆ. ಇಂಜಿನ್ ಕಂಡೀಷನು? ಇಂಜಿನ್ ಕಂಡೀಷನ್ ಇದೆ ಸರ್. ಏನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ. ಆಯಿಲ್ ಚೇಂಜ್ ಮಾಡಿಸಿದ್ದೇವೆ ಇವಾಗ. ಹ್ಞೂ. ಎಲ್ಲನೂ ಮಾಡಿಸಿದೆ ಸರ್. ಓಕೆ ಓಕೆ. ಇದು FC ಇನ್ಸೂರೆನ್ಸು? ಎಲ್ಲ ರನ್ನಿಂಗ್ ಇದೆ ಸರ್. ಎಲ್ಲ ರನ್ನಿಂಗ್ ಇದಾವೆ? ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ. ಗಾಡಿ ಕಂಡೀಷನ್ ಚೆನ್ನಾಗಿದೆ? ಗಾಡಿ ಕಂಡೀಷನ್ ಚೆನ್ನಾಗಿದೆ. ಡಾಕ್ಯುಮೆಂಟ್ಸು ರನ್ನಿಂಗ್ ಇದಾವಾ? ರನ್ನಿಂಗ್ ಇದಾವೆ ಸರ್. ಓಕೆ. ಅಂದರೆ ತಗೊಳ್ಳೋರಿಗೆ ಏನು ಖರ್ಚಿಲ್ಲ? ಏನು ಖರ್ಚಿಲ್ಲ ಸರ್. ಓಕೆ. ಆಯಿಲ್ ಚೇಂಜು ಮಾಡಿಸಿದ್ದೇವೆ, ಹ್ಞೂ. ಓಡಿಸೋದಷ್ಟೇ. ಓಕೆ. ಮೇಲೆ ಕ್ಯಾರಿಯರು, ಬಂಪರು ಏನಾದರೂ ಇದಾವ? ಕ್ಯಾರಿಯರ್ ಮೇಲ್ಗಡೆ ಇದೆ ಸರ್. ಹಾಂ. ಮುಂದ್ಗಡೆ ಬಂಪರ್ ಇದೆ. ಮುಂದ್ಗಡೆ ಹಿಂದ್ಗಡೆದು ಇಲ್ಲ ಅಂತ ಕಾಣುತ್ತೆ ಸರ್ ಅದು. ಓಕೆ. ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ? ಚೆನ್ನಾಗಿದೆ ಸರ್. ಏನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ ಸರ್. ಹಾಂ. ಮ್ಯೂಸಿಕ್ ಇದು ಸಿಸ್ಟಮ್? ಇದು 2013 ಮಾಡಲ್ ಹಾಕಿದ್ವಲ್ಲ, ಹಾಂ. ಅದ್ರ ಮಾತ್ರ ಸೀಟ್ ತೆಗೆದಿಟ್ಟಿದೆ. ಅದು ಯಾಕಂದ್ರೆ ಕುರಿ ಇರಬೇಕಂತ, ಅದು ಕುರಿ ತೆಗೆದಿದ್ದಾರೆ ಹಿಂದಿನ ಸೀಟು. ಅದಿದೆ, ಸೀಟ್ ಇದೆ. ಓಕೆ ಓಕೆ. ಆಯಿತು. ಹ್ಞೂ ಸರ್. ಓಕೆ. ಇದು ಮ್ಯೂಸಿಕ್ ಸಿಸ್ಟಮ್ ಏನಿಲ್ಲ? ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ಇದೆಯಾ? ಇದೆ ಸರ್. ಓಕೆ. ಅಂದರೆ ಇನ್ನೇನು ತಗೊಳ್ಳೋರು ಆರಾಮಾಗಿ ಪೆಟ್ರೋಲ್ ಹಚ್ಕೊಂಡು ಓಡಿಸ್ಕೊಬೋದು ಈಗ? ಓಡಿಸ್ಬೋದು ಸರ್. ಓಕೆ. ಗಾಡಿ ಮೇಲೆ ಲೋನ್ ಏನಿಲ್ಲ? ಗಾಡಿ ಮೇಲೆ ಲೋನ್ ಏನು? ಓಕೆ. ಈ ಗಾಡಿ ಇರೋದು ಎಲ್ಲಿದು? 13ದು? 13 ಹುಬ್ಳಿಯಿಂದ ಕಲೆಗಟ್ಟಿಗೆ ಇದೆ. ಹುಬ್ಳಿಯಿಂದ ಕಲೆಗಟ್ಟಿಗೆ. ಓಕೆ. ಹುಬ್ಳಿಯಿಂದ ಕಲಟಿಗೆ? ಹಾಂ, ಕಲೆಗಟ್ಟಿಗೆ. ಓಕೆ. ಎಷ್ಟು ದೂರ ಆಯ್ತು ಹುಬ್ಳಿಯಿಂದ? ಅಲ್ಲಿಂದ ಒಂದು 25 ಕಿಲೋಮೀಟರ್ ಸರ್. 25? ಹಾಂ. ಓಕೆ. ಆಯಿತು. ಏನು ಹೇಳ್ತಾರೆ ಗಾಡಿ ರೇಟು? ಸರ್ ಅದು ಒಂದು 2:30 ಹೇಳ್ತಿದ್ದೀನಿ ಸರ್. 2:30? ಹ್ಞೂ ಸರ್. 13 ಮಾಡಲು 2:30 ಹೇಳ್ತಿದ್ರಾ? ಹ್ಞೂ ಸರ್, 2:30. ಈಗ ಕಡಿಮೆ ಆಗುತ್ತಾ? ಹ್ಞೂ ಸರ್, ಕಡಿಮೆ ಆಗುತ್ತೆ ಸರ್. ನಿಮ್ಮ ಕಡೆಯಿಂದ ಬಂದರೆ ಕಮ್ಮಿ. ಮೊನ್ನೆ ಒಂದು ಗಾಡಿ ಸೇಲ್ ಆಯ್ತು ಸರ್. ಹಾಂ. ಕಮ್ಮಿ ಮಾಡಿ ಅದಕ್ಕೆ ಕೊಟ್ಟು ಕಳಿಸಿ. ಓಕೆ ಓಕೆ. 2:30 ಹೇಳ್ತಿದ್ರಾ? 2:30 ಹೇಳ್ತಿದ್ದೀನಿ ಸರ್. ಓಕೆ. ಇನ್ನೂ ಕಡಿಮೆ ಆಗುತ್ತೆ? ಹಾಂ, ಇನ್ನೂ ಕಡಿಮೆ ಆಗುತ್ತೆ. ಓಕೆ. ಚೆನ್ನಾಗಿದೆ ಗಾಡಿ ಮಾತ್ರ. ಮೊಬೈಲ್ ನಂಬರ್ ಇದೇನಾ? ಹಾಂ, ಇದೇ ನಂಬರ್ ಸರ್. ಓಕೆ. ಏನೋ ಹೇಳ್ತಿದ್ರಿ ಗಾಡಿ? ಗಾಡಿ ಮಾತ್ರ ಒಂದು ಸ್ವಲ್ಪ ಯಾವುದೂ ಕೆಲಸ ಇಲ್ಲ ಸರ್. ಹಂಗಿದೆ ಗಾಡಿ. ಪಾಠ ಎಷ್ಟಿದೆ ಅದಕ್ಕೆ, ಹಿಂದ್ಗಡೆ ಪಾಠ ಎಷ್ಟಿದೆ, ಹಾಂ. 2 ಎಕ್ಸ್ಟ್ರಾ ಹಾಕ್ಸಿದೆ. ಪಾಠ 7,000 ಕೊಟ್ಟು. ಓಕೆ ಓಕೆ. ಹ್ಞೂ ಸರ್. ಆಯಿಲ್ ಚೇಂಜ್ ಮಾಡಿಸಿದೆ, ಎಲ್ಲ ಮಾಡಿಸಿದೆ ಸರ್. ಸರಿ ಸರಿ, ಆಯಿತು.
ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಲೊಕೇಶನ್ ಏನಾದರೂ ಗೊತ್ತಾಗಲಿಲ್ಲ ಅಥವಾ ಇನ್ನೂ ಯಾರಾದರೂ ನೀವು ಅವರ ಓನರ್ ಹತ್ರನೇ ನೀವು ಏನಾದರೂ ಡಿಸ್ಕಷನ್ ಮಾಡಬೇಕು ಅಥವಾ ಏನಾದರೂ ಕೇಳಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸಿರೋದೇ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು. ನೀವು ಡೈರೆಕ್ಟಾಗಿ ಒಂದ್ಸತಿ ಫೋನ್ ಮಾಡ್ಕೊಂಬಿಟ್ಟು ನಿಮ್ದು ಏನೇ ಡೌಟ್ಸ್ ಇದ್ರೂ ಅಥವಾ ಏನಾದರೂ ಕ್ವಶನ್ಸ್ ಇದ್ದರೆ ದಯವಿಟ್ಟು ಅವ್ರ ಕಡೆದೇ ಕೇಳ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಡಾಕ್ಯುಮೆಂಟ್ಸು, ಗಾಡಿ ಕಂಡೀಷನ್ನು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಅಲ್ಲೇ ಕೂತು ಒಂದು ಸ್ವಲ್ಪ ವ್ಯವಹಾರವನ್ನು ಮುಗಿಸ್ಕೊಂಡ್ರೆ ಅವರು ಹೇಳಿರೋ ರೇಟಲ್ಲೇ ಇನ್ನೂ ಕಡಿಮೆನೂ ಮಾಡಿಕೊಡ್ತಾರೆ ವೀಕ್ಷಕರೇ. ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹೋದಂಥವ್ರಿಗೆ ಇನ್ನೂ ಕಡಿಮೆನೇ ಮಾಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಓಕೆನಾ? ಮತ್ತು ನಿಮ್ಮದು ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ಆ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ನೀವು ನಮಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕಂದರೆ ವೀಕ್ಷಕರೇ, ಈಗ ಸ್ಕ್ರೀನ್ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಇದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ಕೇಳಿಸ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ದು ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ಆದಷ್ಟು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು. ಮತ್ತು ನಿಮ್ಮ ಗಾಡಿ ಸೇಲ್ಗಿದ್ರೂ ಇದೇ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಒಂದು RC ಕಾರ್ಡ್ ಕಳಿಸಿದರೆ ಸಾಕು. ನೀವು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತೆ. ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಈ ಓಮಿನಿ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ವೀಕ್ಷಕರೇ. ಥ್ಯಾಂಕ್ ಯು.